ಗಟ್ಟಿಗೆ ಇರೋರು ಕಿತ್ಲಾಡ್ತಾರೆ. ನಾನೇನು ಕಿತ್ಲಾಡ್ತೇನೆ? ನಾನೇನು ಗಟ್ಟಿಗಿದ್ದೀನಾ? ಯಾರು ಏನಾನ ಮಾಡ್ಕೊಳ್ಳಿ ಬಿಡು. ನನ್ನ ಮಕ್ಕಳಿಗೆ ಹೆಂಗೂ ಇಬ್ಬರಿಗೂ ಒಳ್ಳೆ ಮನೆ ಸಿಕ್ತು, ಅವ್ರ ಪಾರ್ಕ್ ಅವ್ರು ಆರಾಮಾಗವ್ರೆ. ನನಗೆ ಯಾಕೆ ಬೇಕು? ನಮ್ಮ ಅವ್ನು ನಮ್ಗೆ ಮೋಸ ಮಾಡಲ್ಲ, ನಮ್ಗೆ ಕೊಡೋದು ಕೊಡೇ ಕೊಡ್ತಾನೆ. ಯಾಕೆ ಸುಮ್ಮನೆ ಬಾಯ್ ಬರ್ಕೊಬೇಕು? ಕೈಲಾದರೆ ಕೆಲಸ ಮಾಡೋದು, ಇಲ್ಲಾಂದ್ರೆ ಮುಳ್ಕೊಂಡಿದ್ದು ಹೋಗೋದು ಅಷ್ಟೇ. ನಮ್ಮ ಅತ್ತೆಗೆ ಯಾಕೆ ಬೇಕು ಇವೆಲ್ಲನೂ? ಗಟ್ಟಿಗಿರೋರು ಕಿತ್ಲಾಡಲಿ, ನಮ್ಮ ಕೈಲಾಗಲ್ಲಮ್ಮ ಕಿತ್ಲಾಡಕ್ಕೆ. ನಮ್ಮ ವಿಹಾನ ಅವನೇ ಬಿಡು, ಅವನ ಕೈ ಹೆಂಗೋ ಆಗೋತದೆ. ಇವಾಗ ನಮ್ಮ ಸಾವಿತ್ರಿ ಸಂಸಾರನೇ ದೊಡ್ಡದಾಯಿತು. ಸೊಸೆಗಳು ಬಂದರು, ಮೊಮ್ಮಕ್ಕಳು, ಓಹೋ ಎಷ್ಟು ಜನ ಆಗೋದ್ರಮ್ಮ ಸಾವಿತ್ರಿ ಸಂಸಾರ. ಗಟ್ಟಿಗಿರೋ ಕಿತ್ಲಾಡ್ತಾ ಇರಲಿ, ನಾನು ನೋಡ್ತಾ ಇರೋಣ. ಓ ಏನಪ್ಪ ಎಲ್ಕೋಗ್ಬಿಟ್ಟಿದ್ದೆ? ದೇವ್ರ ದರ್ಶನ ಆಯ್ತೇನೋ? ಹಾಂ, ದೇವ್ರ ಗಂಡು ಕಾಣಿಸಿದ್ದೇನಪ್ಪ ಅಂದೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಲ್ಲ, ದೇವ್ರ ದರ್ಶನ ಆಯ್ತಾ ಅಂತನ್ನಿ. ಮಗುನ ಗೇಟಾಗೆ ಬಿಟ್ಬಿಟ್ಟು ತಾಟ್ ಕಡೆ ಹೊಲ್ಬಿಟ್ಟಂತೆ. ಏನು ವಾರ ಕೇಳ್ತೆ ದೇವ್ರನ್ನ? ಇವಾಗ 3 ಜನ ಅವ್ರೆ, ಇನ್ನೊಂದಿಬ್ಬರು ಕೊಟ್ಬಿಡಪ್ಪ ಅಂತ ಕೇಳ್ದ. 4 ಜನ ಎತ್ಕೊಂಡು ಹೋಗಕ್ಕ, ಒಬ್ಬಳು ಬಾಯ್ ಬರ್ಕಣಕ. ಇವಳಿಗೆ ಏನು ಮಾತಾಡ್ತಾಳೆ? ಏನು ಸಮಾಚಾರ ಇಷ್ಟೊಂದು ಖುಷಿಯಾಗಿದ್ಯಾ? ಅಯ್ಯೋ ಏನು ಇಲ್ಲಪ್ಪ, ಸುಮ್ಮನೆ ಕೂತಿದ್ದೀನಿ. ಬಂದಲ್ಲ ಅದಕ್ಕೆ ಮಾತಾಡ್ಸೋಣ ಅಂತ ಮಾತಾಡ್ಸ್ತಾ ಇದ್ದೀನಿ. ಏನು ಸಮಾಚಾರ? ಯಾವ ದೇವಸ್ಥಾನಕ್ಕೆ ಹೋಗಿದ್ದಿದ್ದೋ? ಹೆಣ್ಣು ದೇವಸ್ಥಾನಕ್ಕೆ ಗಂಡು ದೇವಸ್ಥಾನಕ್ಕ? ಯಾವುದೋ ಹೆಣ್ಣು ದೇವಸ್ಥಾನಕ್ಕ. ಓ ಹೆಣ್ಣು ದೇವಸ್ಥಾನಕ್ಕೆ ಹೋಗಿದ್ದೆ? ಬಿಡು ಬಿಡು, ನಿಂಗೆ ಗಂಡು ದೇವ್ರಿಲ್ಲ ಅಂದ್ರೆ ಅಲೆತ್ತಿ. ಹೆಣ್ಣು ದೇವಸ್ಥಾನಕ್ಕೆ ಹೋಗೋದು ನೀನು. ಹೋಗ್ತೀನಿ ಹೋಗಿ. ಊಟ ಏನು ಮಾಡ್ತಾ ಇದೀಯಮ್ಮ? ಏನು ಮಾಡ್ಲಪ್ಪ ದೊಡ್ಡನೆ, ವಯಸ್ಸಾಗ ಹೋಗೋದೆ, ಎಲ್ಲ ಒಂದು ಹತ್ರ ಕುತ್ಕೊಂಡು ಕಾಲು ಹಾಕೋದು. ಎತ್ತೋಗಿದ್ದೆ ಅಥವಾ ಆಡೋದಕ್ಕೆ ಹೋಗಿದ್ದೆ? ಹೋಗು ಊಟ ತಿನ್ನೋಗು. ಹೆಂಗೋ ಮನೆಗೆ ಯಾರಿಗೂ ತಿಳಿದು ತಿಳಿದಿದ್ರೆ ಇನ್ನೇನಿಲ್ಲ ಅಷ್ಟೇ. ಹೋಗುವಲ್ಲ ಸರೋಜಿ? ಮಲಗ್ಸಿದ್ದೀನಿ ಹೋಗು, ಮಗುನ ನಿದ್ದತಾವಣೆ ಮಲಗ್ಸಿದ್ದೀನಿ ಹೋಗು. ನೀನು ತಿನ್ಬಿಟ್ಟ ರಸತ್ ಮಲ್ಕೋಗು. ಬಿಸಿಲಾಗ ಅಲ್ದೆ ಸುಸ್ತಾಗ್ಬಿಟ್ಟಿದ್ಯಾ? ಓಹೋ ಇದೇನಪ್ಪ ಇಷ್ಟು ಕರ್ಗಾಗ್ಬಿಟ್ಟಿದ್ಯಾ? ಕಣ್ಣಿಗೆಲ್ಲ ಒಳಕೋಗ್ಬಿಟ್ಟವೆ. ಅದನ್ನು ತಿಂದ ಉಪವಾಸ ಇದ್ದ? ಇವನ ನೋಡಪ್ಪ, ನಿನ್ನ ಸೋತ್ನ ಬಂದವನೆ. ಏನಮ್ಮ? ಅಯ್ಯ ಅಲ್ಲಿ ಯಾರು ಹಿಂದ್ಗಡೆ ಬಂದವ್ರು ನೋಡು. ಓ ಏನ ಬಂದ್ಬಿಟ್ಟಿದ್ಯಾ? ಚೆನ್ನಾಗಲ್ಲ ಗೀತಾ? ಗೀತಾ ಇಲ್ಲ ಕೋ. ಎತ್ತಲ್ಲಣ? ನನ್ನ ಮಗನ ಕಚ್ರ, ನನ್ನ ಮಗನ ಕರ್ಕೊಂಡು ಹೊಲ್ಟೋಗೋನಕ್ಕ. ನನ್ನ ಕೈಗೆ ಸಿಕ್ಬೇಕಕ್ಕ. ಅವನ್ನ ಸಗಣಿನಾಗೆ ಹೊಡಿತೀನಕ್ಕ. ಹಂಗಿಂಗೆ ಹೊಡಿಯಲ್ಲಕ್ಕ, ಅವನ್ನ ಹಂಗೆ ಹೊಡಿತೀನಿ ನನ್ನ ಮಗನ್ನ. ಅಯ್ಯೋ ಹೋಗಪ್ಪ, ಎತ್ತೋದ್ಲ ಏನು ಕತೆನ? ಅದು ಯಾರಿಂದ ಓದ್ಲ ಏನು ಕತೆನ? ಹೋಗು. ಅವಳು ಹೆಂಗಸ್ರ ಜನಕ್ಕೆ ಒಂದು ಅವಮಾನ ಅಂತ ಹೆಂಗಸ್ರು ಇದ್ಬಿಟ್ರೆ ಊರು ಉದ್ಧಾರ. ಅಯ್ಯ ಭಗವಂತ, ಪ್ರಪಂಚದಾಗ ಇಂಥ ಹೆಂಗಸ್ರುಗಳು ಇರ್ತಾರ ಅಲ್ಲ? ಅವಳನ್ನ ಕರ್ಕೊಂಡು ಓಡೋದು ಇನ್ನೆಂತ ಬರ್ಗೆಟ್ ನನ್ನ ಮಗನ ಇರ್ಬೇಕು. ಅವ್ನು ಇವಾಗ ಕರ್ಕೊಂಡು ಹೋಗೋಂತಾನೆ ಅವನ ಜವಾಬ್ದಾರಿ. ಇವಾಗ ನಿಮ್ಗೆ ಯಾಕೆ ಹೇಳೋ ಸುದ್ದಿ ಎಲ್ಲ? ನೀನು ಯಾಕೆ ಊರು ತುಟ್ಟು ಬೀಳ್ತೀಯ? ಸುಮ್ಮನೆ ಬರ್ತಾ ಇದ್ದೀನಿ ಅಪ್ಪನೆಲ್ಲಮ್ಮ ಅದಕ್ಕ ಮಾತಾಡ್ತಾ ಇಲ್ಲ ಎಲ್ಲ ಅಪ್ಪನ. ಲೈ ದೊಡ್ಡನೇ ಹೋಗ ಊಟ ತಿನ್ನೋಗ. ಅದಕ್ಕ ನಮ್ಮಮ್ಮನ ಮಾತಾಡ್ದಿರ ಒತ್ತಳೆ. ವಾದ ವಿವಾದ ಪ್ರತಿವಾದ ನೇರವಾದ ಎಲ್ಲ ನಡೀತಪ್ಪ ಇವಾಗ. ಶಿಕೋನೆ ಏನೈತಿ? ಇನ್ಮೇಲೆ ನಿಮ್ಮ ಅಮ್ಮನ ನಿಮ್ಮ ಕುಟುಂಬದವ್ರ ಜೊತೆಗ ಮಾತಾಡಲ್ಲ ಯಾರು ಕೂಡ. ನಿನ್ನ ಜೊತೆಗಾಗ್ಲಿ, ನಿನ್ನ ಮಕ್ಕಳ ಜೊತೆಗಾಗ್ಲಿ, ನಿನ್ನ ಸೊಸೆಗಳ ಜೊತೆಗಾಗ್ಲಿ, ನಿನ್ನ ಹೆಂಡ್ರ ಜೊತೆಗಾಗ್ಲಿ ಮಾತಾಡಲ್ಲ. ಯಾಕ ಏನಾಯ್ತು? ಕಾರಣ ನಿಮ್ಮ ಅಮ್ಮನ ಬೈದ್ಲಂತೆ, ಅದಕ್ಕೆ ಹೋಗಿ ಸರಸ್ವತಿನ ಕರ್ಕೊಂಬಂದ್ಲು. ಅದಕ್ಕೆ ಸರಸ್ವತಿ ಇನ್ಮೇಲೆ ಯಾರು ನಮ್ಮ ಅಮ್ಮನ ಬೈಕೊಡ್ತು ಅಂತಂದ್ಲು. ಅದಕ್ಕೆ ಅವ್ರನ್ನ ನೀನು ಮಾತಾಡ್ಸ್ಬೇಡ, ನಿನ್ನ ಅವ್ರು ಮಾತಾಡ್ಸಲ್ಲ ಅಂತಂದ್ಲು. ಅದಕ್ಕೆ ನಿಮ್ಮ ಅಮ್ಮನ ಇವಾಗ ನಿನ್ನ ಮಾತಾಡ್ಸ್ತಿರ ಹೋಗಿತ್ತು. ಓ ಹಂಗೆ ಇರ್ಲಿ ಅಮ್ಮನ ಮಾತಾಡ್ಸಿದ್ರೆ ನಿಂತೋಗಿರೋದೇನಿಲ್ಲ. ಅದೆಷ್ಟು ದಿನ ಇರ್ತಾಳೆ ಇರ್ಲಿ. ಅಲ್ಲಲ್ಲೇ ನಾನು ಒಂದು ಕೆಲಸ ಹೇಳ್ತೀನಿ, ಮಾಡ್ತೀನಾ? ಹೇಳು. ಹೆಂಗೋ ಎದ್ರಿಗೆ ಮನೆ ಖಾಲಿ ಅದೆ, ನಿಮ್ಮಮ್ಮನ ಮನೆಗೆ ಇಕ್ಬಿಟ್ರೆ ನಿಮ್ಮಮ್ಮನ ಆಮೇಲೆ ನಮ್ಮ ಯಜಮಾನ ಎಲ್ಲ ಆ ಮನೆಗೆ ಇಕ್ಬಿಟ್ರೆ ಏನಕ್ಕ ಇವರೆಲ್ಲ ಈ ಮನೆಗೆ ಇರೋದು? ಯಾಕೆ ಸರೋಜಿ ಈಗ ಹೋಗಿ ಮುಂದೆ ಮಗನೆ, ನೀನೇನು ಇದ್ದಿತ್ತಾವಿತ್ತು ಬಿದ್ದುಗಾಡೆ ಹಾಕ್ತೀಯಾ? ಸೀದಾ ಅಂತ ಓಡಾಟ ಹಾಕಿ ಗಣ ಓಡಾಟಂಗೆ. ಅದಕ್ಕೆ ನಿನ್ನ ಪಾಡಕ್ಕೆ ನೀನು ಆ ಮನೆಗೆ ಇದ್ರೆ ನೀನು ನಿಮ್ಮಮ್ಮನ, ನಮ್ಮ ಪಾಡಕ್ಕೆ ನಾವು ಈ ಮನೆಗೆ ಇರ್ತೀರಿ. ನನಗೇನು ಅಂತಂದ್ರೆ ಸರ, ನಾನು ಈ ಮನೆ ಕಿಟಕಿಗಳು ಸಿಮೆಂಟ್ ಒತ್ತಿದ್ದೀನಮ್ಮ. ನನಗೆ ಮನೆ ಬಿಟ್ಟು ಹೋಗ್ಬೇಕು? ನಾನು ಮಣ್ಣು ಕಲಿಸಿದ್ದೀನಪ್ಪ. ನಾನು ಒತ್ತಿದ್ದೀನಿ ಇಟ್ಕಿಗಳು ಸಿಮೆಂಟ್ ಮಿಟ್ಟುಗಳು ಹೊತ್ಕೊಂಡ್ಬಂದಿದ್ದೀನಿ. ಯಾಕ ನೀನು ಒಬ್ಬನೇ ನೀನು ಮನೆ ಕಟ್ಟಿರೋ ಕೆಲಸ ಮಾಡಿರೋದು? ನಾನು ಕೆಲಸ ಮಾಡಿದ್ದೀನಿ. ನೀನೇನು ಮಾಡಿರೋದು ಹೋಗಲಿ? ನಾನು ಸಿಮೆಂಟ್ ಎಲ್ಲ ಕಲಿಸಿದ್ದೀನಿ, ಇಟ್ಕಿಗೆಲ್ಲ ಎತ್ಕೊಟ್ಟಿದ್ದೀನಿ. ನೀನು ಮೇಲೆ ಮಾಡಿರೋದು ನನಗೇನು ತಿಳಿದೀನೋ? ಓಹೋ ಎಂತ ಮಾತು ಹೇಳ್ತೀಯ? ಇನ್ನೂ ಇರೋ ಲೆಕ್ಕ ನಿಮ್ಗೆ ಅಧಿಕಾರ ಇಲ್ಲ. ಯಾಕ ಲೇ, ನಾನು ಕಷ್ಟಪಟ್ಟಿದ್ದೀನಿ ಈ ಮನೆಗೋಸ್ಕರ. ಯಾರೇ ನಾನೇನು ಮನೆ ಬಿಟ್ಟು ಹಾಕೋಗು ಅಂತ ಹೇಳಂಗಿಲ್ಲ. ಒಂದು ಕೆಲಸ ಮಾಡ್ರೆ, ಇಬ್ರು ಎಲ್ಲೆಲ್ಲಿ ಇಟ್ಕಿಲ್ ಜೋಡಿಸಿದ್ರೆ ಅಲ್ಲೆಲ್ಲ ಕಿತ್ಕೊಂಬಿಡ್ರಿ. ಇಟ್ಕಿಗಳನ್ನ ಕಿತ್ಕೊಂಡ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಓಡಾಡ್ರಿ. ಹಂಗೆ ಜೋಡಿಸಿದ್ಯಲ್ಲ ಕಿತ್ಕೊಳ ಎತ್ಕೊಂಬಾಗ ಗಡಾರಿ ಶಂಕೆ ಎಲ್ಲನ ಕಿತ್ತಕನ. ದೊಡ್ಡನೆ ಏನಪ್ಪ ಅವ್ರ ಹತ್ರ ಎಲ್ಲ ಮಾತು? ದೊಡ್ಡ ಮನುಷ್ಯರ ಹತ್ರ ನೀನು ಬಾರೋ ದೊಡ್ಡನೆ. ಬಪ್ಪ ಹೋಗಪ್ಪ, ನಿಮ್ಮ ಅಮ್ಮನ ಕೂಗ್ತಾಳೋಗು. ಹೋಗಿ ಕೂಗ್ತಾಳೋಗು. ಕುರಿಯೇ ಕಡಿಯೋಕೆ ಮುಂಚೆ ಪಾಪ ಚೆನ್ನಾಗಿ ಬಲಿಸ್ತಾರಂತೆ, ಆಮೇಲೆ ಒಂದೇ ಕಿತ್ತ ಕಡಿಯೋದಂತೆ. ಹೋಗು. ಏನು ಹೇಳ್ತೈತೀಯಾ? ನಾನು ಏನು ಹೇಳಿಲ್ಲಪ್ಪ, ನಿಮ್ಮ ಅಮ್ಮನ ಕೂಗ್ತಾಳೆ ನೋಡಿ. ಬಾ ತಿನ್ಬಾ, ನೀನು ಊಟ ಇಟ್ಕೊಡ್ತೀನಿ ಬಾ. ನಮ್ಗೆ ಯಾಕೆ ಬೇಕು ಬಾಪ್ಪ? ಒಬ್ಬರು ಸುದ್ದೀಪ ಒಬ್ರು ಪ್ರಸ್ತಾಪ ಯಾಕೆ ಬೇಕು ಬಾ. ಲೇ ಅಯ್ಯಣ್ಣನಾಗ ಹಿಂದಿಕ್ಕ ಬಂದಿರೋದ? ನಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು. ಅದಕ್ಕೆ ಏನು ಮಾತಾಡ್ಬೇಕು ನಿಮ್ಮ ಅಪ್ಪನ ಹತ್ರ? ಅಪ್ಪ ಯಾಕ ಬಾಯ್ಲೆ? ನಮ್ಮಪ್ಪನ ಬರ್ತಾವ ನೀರು. ಯಾಕಪ್ಪ ತಿರ್ಗೋ ಬಂದಿದ್ಯಾ ನೀನು? ಇನ್ನೇನು ಮಾಡೋಕ್ಕಾಗಲ್ಲ, ಹೋಗಪ್ಪ. ನಿನ್ನ ಜೀವನ ನೀನು ನೋಡ್ಕೊ ಹೋಗು. ಸುಮ್ಮನೆ ಇದಕ್ಕೋಸ್ಕರ
ಮನ್ಸು ಕೆಡ್ಸ್ಕೊಂಡು ತಲೆ ಕೆಡ್ಸ್ಕೊಂಡು ಯಾಕೆ ಒದ್ಲಾಡ್ತೀಯ? ಆಗದಿರೋ ಕೆಲಸನ ಬಿಟ್ಬಿಡಪ್ಪ. ಆಗೋ ಕೆಲ್ಸದ ಕಡೆ ಗಮನ ಕೊಡು. ಅಪ್ಪೋ ಏನಾ ನೋಡು, ಅಯ್ಯಪ್ಪನ ಕರ್ಕೊಂಬಂದಿದ್ದೀನಿ ನಾನು. ಅಯ್ಯಪ್ಪನ್ಗಾರ ಅಷ್ಟ ಬುದ್ಧಿ ಹೇಳಪ್ಪ, ಬುದ್ಧಿ ಹೇಳು. ಆಮೇಲೆ ಎಂಟ್ರ ಜೊತೆಗೆ ಹೆಂಗಿರ್ಬೇಕು ಅಂತ ಐಡಿಯಾ ಹೇಳ. ಅವ್ರ ಹೆಂಡತಿ ಜೊತೆಗೆ ಅವ್ರಿಗೆ ಹೆಂಗಿರ್ಬೇಕು ಅಂತ ಗೊತ್ತು. ನೀವು ಸುಮ್ಮನೆ ಇರ್ಬೇಕು ನೀನು. ಹೇಳಪ್ಪ ನೀನು. ಹೇಳ್ತಾನೆ ನಮ್ಮಪ್ಪನು. ನೋಡಪ್ಪ, ನಾನು ಬೆಳಗ್ಗೆನೇ ಹೇಳಿದ್ದೀನಿ, ನಿನ್ಗೇನು ಬೇಕೋ ಅದೆಲ್ಲ ಹೇಳಿದ್ದೀನಿ ಆಯಿತಾ? ನಿನ್ನ ಪಾಡಕ್ಕೆ ನೀನು ಮನೆಗೆ ಹೋಗಪ್ಪ. ನಿನ್ಗೇನು ತಿಳಿಯಲ್ಲ, ನೀನು ಹೋಗಪ್ಪ. ಆಗಿದ್ದಾಗೋಯ್ತು, ಅದನ್ನು ಕೆಟ್ಟ ಕನಸು ಅಂತ ಅಂದ್ಕೊಂಡು ಮರ್ತ್ಬಿಟ್ಟು ನಿನ್ನ ಜೀವನ ನೀನು ನೋಡ್ಕೊ ಹೋಗಪ್ಪ. ಏನು ಮಾಡ್ತೀವಿ ಹೋಗಪ್ಪ, ಏನು ಮಾಡೋಕ್ಕಾಗಲ್ಲ. ಹೆಣ್ಣು ಒಂದು ಮಣ್ಣು ಯಾರು ಕೊಲಿಬೇಕು ಅವ್ರಿಗೆ ಒಲಿಬೇಕು. ಸುಮ್ಮನೆ ನೀವು ಬಲವಂತವಾಗಿ ಕರ್ಕೊಂಡೋಗಿ ನೀನು ನೆಮ್ಮದಿ ಹಾಳು ಮಾಡ್ಕೊತೀಯಾ? ಹಾಂ, ಮುಂಚೆ ಹೆಂಗಿತ್ತು ಹಂಗೆ ಇದ್ಬಿಡೋಗು. ಅವ್ರವ್ರು ಮಾಡಿದ್ದು ಅವ್ರವ್ರು ಅನ್ಭವಿಸ್ತಾರೆ ಹೋಗುವ. ಸರಿ ಶಾಂತಬ್ರೆ, ಓದ್ತೀನಿ. ಪೋ ಯಾಕ ನೀನು ಸುಮ್ಮನೆ ಇರೋ, ನೀನು ಸಿಕ್ಕೋಣ, ನಿನ್ಗೇನು ತಿಳಿಯಲ್ಲ. ಪೋ ಆ ಗೀತೆ ಆಯಪ್ಪನ ಜೊತೆಗೆ ಇಲ್ಲಂತ ಪೋ ಹೊರಟೋಗ್ಬಿಟ್ಟವಳಂತೆ ಪಾಪ. ಎಲ್ಲ ಅವತ್ತು ಇಷ್ಟ ಬಂದಿದ್ದ ಜಾಗಕ್ಕೆ ಅವ್ರು ಹೊರಟೋಗಿರ್ತಾರೆ. ನೀವು ಬಿಟ್ಬಿಟ್ಟು ನೀನು ಸುಮ್ಮನೆ ಯಾಕ ಹಂಗಂತೀಯಾ? ಅಲ್ಲೇ ಮಂಚೆಲ್ಲ ರೆಡಿ ಮಾಡಿ ನಡಿ ನೀನು ಹೋಗಪ್ಪ. ನೀನು 2 ಲಕ್ಷ ಕೊಡೋ ವ್ಯವಸ್ಥೆ ನಾನು ಮಾಡಿಸ್ತೀನಿ, ನೀನು ಹೋಗು. ಸರಿ ಶಾಂತಬ್ರೆ, ಆಯಿತು. ಅಯ್ಯ ಪಾಪ, ಏನು ಅವ್ರವ್ರ ಹಣೆ ಬರ, ಏನು ಮಾಡೋಕ್ಕಾಗಲ್ಲ. ಇದ್ಯಾಕಮ್ಮ ಇಲ್ಲಿ ಕೂತಿದ್ಯಾ? ಸುಮ್ಮನೆ ಕುತ್ಕೊಂಡು ಮವ. ಪ್ರೇಮ ಕಾಶ್ಮೀರದಲ್ಲಿ ಬೀಳೂರ ಬಾಳೆ. ಏನೋ ಈ ಸದ್ಯಕ್ಕೆ ಕರೆಕ್ಟಾಗಿ ಮಾಡಿದ್ದೀನಿ. ಅದ್ರ ಮೇಲೆ ಅವ್ರ ಇಷ್ಟ. ಆಯ್ತಾ? ಎಲ್ಲ ರೆಡಿ ಮಾಡಿರೋದು? ಓ ಆಯ್ತು. ಇನ್ನು ಹೂವು ಮಿಕ್ಕೈತೆ. ಹೌದೇನೋ? ಕಟ್ಬಿಟ್ಟು ದೇವಸ್ಥಾನ ಕೊಟ್ಬಿಡ ಬಿಡು. ಹೂವ ಇನ್ನು ಜಾಸ್ತಿ ಮಿಕ್ಕೈತೆ. ನಾನು ಕಿವಿಡಿ ಎಲ್ಲ ಕೇಳಿಸ್ತೈತೆ ನಂಗೆ. ಹೂವ ಇನ್ನು ಜಾಸ್ತಿ ಮಿಕ್ಕೈತೆ. ಮಕ್ಳು ಅಳ್ತಾವ್ರೆ. ಅಲ್ಲ ಹೂವ. ಅಲೋ ನಾನು ಹೋಗ್ಬೇಕು. ಇದೇ ಕಿತಾಪತಿಗೆ ಬೇಡ ಅಂತ ಹೇಳುದು. ಸುಮ್ಮನೆ ಇರ್ತೀಯಾ? ಯಾಕೆ ಅಲ್ಲೋಗಿ ನಿಂತ್ಕೊತಾ ಇದೆಯಾ? ಹೂವ ಇನ್ನೂ ಮಿಕ್ಕೈತೆ ಅಂತ ಹೇಳ್ದೆ. ನಂಗೂ ಅರ್ಥ ಆಯ್ತು ಅಂತ ಹೇಳ್ದೆ. ಅಲ್ಲ ನೀನು ಹೋಗಿ ಬಂದೆ, ನಿನ್ನ ತಂಗಿಗಳಿಬ್ಬರನ್ನು ಕಳಿಸ್ದೆ. ಹನಿಮೂನ್ಗೆ ಯಾಕೆ ನಿನ್ನ ತಮ್ಮನ ಕಳಿಸ್ಬೇಕು ಅಂತ ಅನಿಸ್ತಾ ಇಲ್ಲೇನೋ? ಮೊನ್ನೆನೇ ಕೇಳಿದೆ, ಒಂದು 15 ದಿವಸ ರಜಾ ಮಾಡಪ್ಪ ಹೋಗೋ ಕರ್ಕೊಂಡು ಅಂತ. ಇಲ್ಲ ಅದು ಮಾತ್ರ ಆಗದೆ ಇರೋ ಕೆಲಸ, ನನ್ನ ಕೆಲ್ಸಕ್ಕೆ ಜಾಸ್ತಿ ಐತೆ ಅಂತ ಹೇಳ್ತಾನೆ ಅವನು. ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ನಾವೇನು ಮಾಡ್ತಾ ಇಲ್ಲ, ಬಾರಪ್ಪ ನಿಮ್ ರೂಮಾಗ ನಾವೇನ್ ಮಾಡೋಣ? ಅದೆಲ್ಲ ಇರ್ಲಿ. ಇವಾಗ ನೀನು ಹನಿಮೂನ್ಗೆ ಹೋಗಲ್ಲ? ಮೂನ್ ಆಗೋತೈತೆ ನನ್ನ ಕೆಲಸ ಎಲ್ಲನು. ಅಲ್ಲಿ ಡ್ಯೂಟಿ ಮಾಡೋರು ಯಾರು ಇಲ್ಲ, ಮೂನ್ ಆಗೋತೈತೆ. ಆಮೇಲೆ ನಾನು ಮೂನ್ನೇ ನೋಡ್ಕೊಂಡಿರ್ಬೇಕಾಗ್ತೈತೆ. ಅಶಂಕ್ರ ಒಂದು 15 ದಿವಸ ರಜಾ ಮಾಡು. ಸುಮ್ಮನೆ ಕಾರುಣ್ಯ, ರಜಾ ಗಿಜಾ ಎಲ್ಲ ಮಾಡೋಕ್ಕಾಗಲ್ಲ. ಏನು ಎಲ್ಲಂದ್ರಲ್ಲಿ ಗಲಾಟೆ ಆಗ್ತಾ ಇರ್ತೈತೆ, ಓದ್ತಾ ಇರಬೇಕು. ಅವೆಲ್ಲ ರಿಸ್ಕು. ನೋಡೋಣ ಯಾವಾಗಲಾದ್ರೂ. ಬೆಂಗಳೂರು ಸೈಲೆಂಟ್ ಆಗಿದ್ದಂಗೆ ನೀನು ಓದಂಗೆ. ಚಿಕ್ಕಬಳ್ಳಾಪುರಿಗೆ ಟ್ರಾನ್ಸ್ಫರ್ ಆದಾಗ ಓದ್ತಾನೆ ಬಿಡು. ಬೇಡ ರಾಮಣ್ಣ, ನಾನು ಬೆಂಗಳೂರಲ್ಲೇ ಇರ್ತೀನಿ. ಯಾಕೋ ಮನೆ ವಾತಾವರಣ ಸ್ವಲ್ಪ ಕೆಟ್ಟೈತೆ. ನಾವು ಬೆಂಗಳೂರಲ್ಲಿರೋದೇ ಒಂದು ಸ್ವಲ್ಪ ವಾಸಿ ಅನಿಸ್ತೈತೆ. ಅಲ್ವಾ? ಆ ಹುಡುಗಿ ಪಾಪ ಬೆಂಗಳೂರಿಗೆ ವಸ್ತು. ಆ ಹುಡುಗಿನ ನೀನು ಒಬ್ಬಳೇ ಮಾಡ್ಬಿಟ್ಟು ಹೋದ್ರೆ ಹೆಂಗೋ? ಏನು ಮಾಡ್ತೀಯ ರಾಮಣ್ಣ? 1-2 ದಿವಸ ಅಡ್ಜಸ್ಟ್ ಮಾಡ್ಕೊಬೇಕು. ನೋಡ್ದ ಅಜ್ಜಿ ಹೆಂಗೆ ಮಾತಾಡ್ತಾಳೆ? ಯಾಕೆ ಬೇಕು ಅವೆಲ್ಲ? ಯಾಕೆ ಅನ್ಸ್ಕೊಬೇಕು? ಸುಮ್ಮನೆ ಅವಳು ಹತ್ಕೊಂಡು ಕೂತ್ಕೊತಾಳೆ. ಅಂಬುಜಿ ಮುಂಚಿನ ಥರ ಇಲ್ಲ, ಇವಾಗ ಚೇಂಜ್ ಆಗ್ಬಿಟ್ಟಾಳೆ. ಸುಮ್ಮನೆ ನಮ್ಮಿಂದ ಎಲ್ಲರಿಗೂ ನೆಮ್ಮದಿ ಹಾಳಾಗೋದು ಯಾಕೆ? ನಾವು ಜಾಸ್ತಿ ಜನ ಇದ್ದೀರಿ ಅಂದ್ಬಿಟ್ಟು ಅಮ್ಮನಿಗೆ ಕಣ್ಣು ಕೂಗುತ್ತೈತೆ. 1-2 ದಿವಸ ಅಡ್ಜಸ್ಟ್ ಮಾಡ್ಕೊತಾಳೆ, ಆಮೇಲೆ ಸರಿ ಹೊರ್ತೈತೆ ಬಿಡು. ಒಂಟಿಯಾಗಿರೋದು ರೂಢಿ ಮಾಡ್ಕೊತಾಳೆ. ನಾನು ಅವಾಗ ಫೋನ್ ಮಾಡ್ತಾ ಇರ್ತೀನಿ. ಅಲ್ಲ ಆದಿಶಂಕರ, ಬೇಡ ಕರುಣ್ಯ, ಬೇಡ. ನನಗೆ ಮನ್ಸಿಗೆ ಬೇಜಾರಾಗ್ಬಿಟ್ಟೈತೆ. ಅಲ್ಲೋ ಯಾಕೋ ಇದು ನಮ್ಮನೇನು? ನಾವು ಯಾರಿಗೋಸ್ಕರ ಬದುಕಿದ್ರು? ಅಣ್ಣನಿಗೋಸ್ಕರ ಬದುಕೋಣ. ಅಣ್ಣನ ನೆಮ್ಮದಿಯಾಗಿರ್ಬೇಕು ಅಂತಂದರೆ ನಾವು ದೂರ ಇರಲೇಬೇಕು. ಸುಮ್ಮನೆ ನೆಮ್ಮದಿ ಹಾಳಾಗ್ತೈತೆ ಒಂದು ಸ್ವಲ್ಪ ದಿವಸ, ಆಮೇಲೆ ಎಲ್ಲ ಸರಿ ಹೋಗ್ತೈತೆ. ಮತ್ತು ನೀನು ಹಿಂಗೆ ಅಂದಮೇಲೆ ನನಗಂತ ದೊಡ್ಡದು ಕ್ವಾರ್ಟರ್ಸೇ ಕೊಟ್ಟವ್ರೆ, ನಾನು ಅಲ್ಲೋಗಿರ್ತೀನಿ ಬಿಡು. ಬೇಡ ಸುಮ್ಮನೆ ರಾಮಣ್ಣ ನೀನು. ಏನು ಕಾರುಣ್ಯ, ನಾವು 2 ದಿವಸ ಹೋಗೋಣ? ಹಂಗೆ ಮಾಡೋಣ ಅಂತೀಯಾ? ನಾವು 2 ದಿವಸ ಹೋಗೋಣ ನೋಡು. ಯಾಕೆ ಸುಮ್ಮನೆ? ರಾಮಣ್ಣ, ಅಣ್ಣನೂ ಕರ್ಕೊಂಡು ಹೋಗ್ತೀನಿ. ಅಲ್ಲ ಅಣ್ಣು ಎಲ್ಲ ಇಲ್ಲೆಲ್ಲ ಫ್ರೆಂಡ್ಸು ಓಡಾಡೋದು ಅದೆಲ್ಲನೂ ಇರ್ತೈತೆ. ಅಣ್ಣು ನೀವು ಒಬ್ಬನೇ ಬಿಟ್ಬಿಟ್ಟು ಹೊಟ್ಟೋದ್ರೆ ಅಣ್ಣನ ಮನ್ಸಿಗೆ ಬೇಜಾರಾಗಲ್ಲ? ಅಣ್ಣು ಅಲ್ಲೊಂದು ದಿವಸ ಇರಲಿ, ಇಲ್ಲೊಂದು ದಿವಸ ಇರಲಿ, ಓಡಾಡ್ಕೊಂಡಿರಲಿ ಆಯಿತಾ? ಯಾಕೋ ಅಂಬುಜಿ ಟೇಸ್ಟಾಗಿ ನನಗೂ ಈ ನಡುವೆ ಇರಿಸ್ತಾ ಇಲ್ಲ. ಮಕ್ಕಳು ಬೇರೆ ಸಣ್ಣವು, ಅವನ್ನೆಲ್ಲ ನೋಡ್ಕೊಬೇಕಲ್ಲ. ನಮ್ಮ ಅಮ್ಮನ ಬರ್ತಾಳೆ, ಗುಂಡಜ್ಜಿ ಬರ್ತಾಳೆ. ಗುಂಡಜ್ಜಿನೆಲ್ಲ ಕರ್ಕೊಂಡೋಗಿ ಅಲ್ಲೇ ಇಟ್ಕೊಂಬಿಟ್ಟಿರ್ಬಿಡು. ಅಮ್ಮನ ಇಲ್ಲಿದ್ದೇನು ಮಾಡಬೇಕು? ಬೇಡ ರಾಮಣ್ಣ, ನನ್ನ ಮಾತು ಕೇಳಿ ರಾಮಣ್ಣ. ಅವೆಲ್ಲ ಒಂದು ಸ್ವಲ್ಪ ದಿವಸ ದೂರ ಇದ್ದರೆ ಅಂಬುಜಿಗೆ ಬುದ್ಧಿ ಬರ್ತೈತೆ. ನೋಡೋಣ ಇರು. ಹಂಗತ್ತೀಯಾ? ಡಿಸೈಡ್ ಮಾಡಿದ್ಮೇಲೆ ಹಿಂದೆ ಮುಂದೆ ನೋಡಬಾರ್ದು. ಡಿಸೈಡ್ ಮಾಡಿರಬೇಕು. ತಿರ್ಗಿ ಆಲೋಚನೆ ಮಾಡ್ಕೊಂಡು ನಿಂತ್ಕೊಬಾರ್ದು. ನಾನಂತೂ ಇನ್ನೂ ಒಂದು ಸ್ವಲ್ಪ ದಿವಸ ಚಿಕ್ಕಬಳ್ಳಾಪುರಕ್ಕೆ ಬರೋಕ್ಕಾಗಲ್ಲ ರಾಮಣ್ಣ. ಸ್ವಲ್ಪ ಇನ್ನೂ ಬೆಂಗಳೂರಲ್ಲೇ ಇರ್ತೀನಿ ನಾನು. ಸರಿ ಆಯಿತು, ನಾವು ಶಿಫ್ಟ್ ಆಗ್ತೀವಿ ಬಿಡು. ಚೆನ್ನಾಗೈತೆ ಕ್ವಾರ್ಟರ್ಸ್ ಎಲ್ಲ, ನೀವು ಹೊಸ್ದಾಗಿ ಕಟ್ಟಿರೋದು ಚೆನ್ನಾಗೈತೆ. ಸರಿ ರಾಮಣ್ಣ, ಆಯಿತು ಹಂಗೆ ಮಾಡಿ. ಸರಿ ಹೋಗು. ಶಿವಮ್ಮ ಏನು ಮಾಡ್ತಾಳೆ ನೋಡೋಗು. ಇವಾಗ ನಾವು ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಆಗ್ಬಿಡೋಣ ಅಂತೀಯಾ? ಒಂದು ಸ್ವಲ್ಪ ದಿವಸ ಇರೋಣ ಇರು, ನೋಡೋಣ. ನಾವೆಲ್ಲ ಹೋದ್ಮೇಲೆ ಮನೆ ವಾತಾವರಣ ಹೆಂಗಿರ್ತೈತೆ ಏನು ಅಂತ ನೋಡೋಣ. ಸರಿ. ನಾವೇ ಡಿಸೈಡ್ ಮಾಡ್ಕೊಂಬಿಟ್ರಲ್ಲ. ಅಣ್ಣನ ಕೇಳಲೇ ಇಲ್ಲ? ಒಂದು ಮಾತು ಅಣ್ಣನ ಕೇಳ್ತೀನಿ, ಕೇಳ್ಬಿಟ್ಟು ಆಮೇಲೆ ಚೆನ್ನಾಗಿ ಕಾಣಿಸ್ತೈತೆ, ಸಿಂಪಲ್ ಆಗೈತೆ ಸಾಕು. ಲೇ ರಾಮ,
ಓ ಏನಪ್ಪ ಯಜಮಾನಪ್ಪ ಏನು ಸಮಾಚಾರ? ಏನು ಹೇಳೋಣಪ್ಪ ನಮ್ಮಂತವ್ರು, ನೀವು ಹೇಳ್ಬೇಕು. ಏನೋ ರಾಮ ಅಂತ ದೀರ್ಘ ತಗೊಂಡಿದ್ಯಾ ಏನು? ನಿನ್ನಿಂದ ಒಂದು ಸಹಾಯ ಆಗ್ಬೇಕ್ಲೆ. ನನಗೆ ಕೊತ್ಕೆಕ್ ಬಂದ್ಬಿಟ್ಟಲ್ಲೇ, ಕತ್ಕ ಅನ್ಕೊಂಡ್ಬಿಟ್ಟದಲ್ಲೇ. ಅಯ್ಯ ನಡಿ ಆಸ್ಪತ್ರೆಗೆ ಹೋಗೋಣ. ಎಂತ ಕತ್ಕಣ ಅನ್ಕೊಂಡಿಲ್ಲ, ಡಾಕ್ಟರ್ ತೆಗ್ದಾಕ್ತಾರೆ ನಡಿ. ಅದಕ್ಕೆ ಯೋಚನೆ ಮಾಡ್ತೀಯ ನೀನು? ತಮಾಷೆ ಮಾಡಬೇಡ, ಸುಮ್ಮನೆ ಇರಲೇ. ಅಲ್ಲೋಡಿ ಇವಾಗ ನೀನೇ ತಾನೇ ಹೇಳಿದ್ದು ಕತ್ಕ ಅನ್ಕೊಂಡ್ಬಿಟ್ಟದೆ ಅಂತ. ಏನೇನ ಕತ್ಕ ಅನ್ಕೊಂಡಿರ್ಲಿ, ಡಾಕ್ಟ್ರು ತೆಗೆದು ಬಿಸಾಕ್ತಾರತ್ತ. ಅದಲ್ಲಲೇ ಮತ್ತೆ ಇನ್ನೇನು? 2.5 ಲಕ್ಷ ರೂಪಾಯಿ ದುಡ್ಡಿದ್ರೆ ಕೂಡ ಕೊಡ್ತೀನಿ ಕೊಡಲೇ. ನಂಗೆ ಅರ್ಜೆಂಟಾಗಿ ಬೇಕೇ ಬೇಕು. ಏನಕ್ಕ 2.5 ಲಕ್ಷ ರೂಪಾಯಿ? ಏನಕ್ಕ ಎತ್ತ ಅಂತ ಕೇಳಬೇಡ ಕೂಡ ಲೇ. ನನ್ನನ್ನು ಪ್ರಾಣ ಉಳಿಸಲೇ, ಇಲ್ಲಾಂದ್ರೆ ಅನ್ಯವಾಗಿ ಸತ್ತೋಗ್ಬಿಡ್ತೀನಲ್ಲೇ ಅನ್ಲೇ. ಅದೇನಕ್ಕಂತ ಹೇಳು. ನೀನು ನನ್ನ ಹತ್ರ ನಿಜ ಹೇಳಿಲ್ಲ ಅಂತಂದ್ರೆ ನಾನು ದುಡ್ಡು ಕೊಡಲ್ಲ. ಅದೇನು ಎತ್ತ ಯಾಕ ಅಷ್ಟೊಂದು ದುಡ್ಡು ಏನಕ್ಕೆ ಖರ್ಚು ಮಾಡಿದೆ ನೀನು? ಏನು ಮನೆಗೇನು ಉಪ್ಪು ಮೆಣಸಿನ್ಕಾಯಿ ತಂದಾಗ್ದ? ಇಲ್ಲ ಯಾವ್ದಾನ ಮನೆ ಕಟ್ಟಿಸ್ದ? ಇಲ್ಲ ಯಾವ್ದಾನ ಹೆಣ್ಮಗುಗೆ ಮದುವೆ ಮಾಡ್ದ? ಅದಕ್ಕೆ ಒಡವೆ ತಂದ್ಕೊಟ್ಟ? ಇಲ್ಲ ಯಾರ್ಗಾನ ದಾನ ಧರ್ಮ ಮಾಡ್ದ? ಹೇಳ್ಬೇಕಲ್ಲ ನೀನು. ಇದನ್ನೆಲ್ಲ ಹೇಳಿದ್ರೆ ಓ ನಮ್ಮ ದೊಡ್ಡಪ್ಪ ನಿಂತ ಕೆಲಸ ಮಾಡವನೆ, ಅದಕ್ಕೆ ದುಡ್ಡು ಕೊಡಬೇಕು ಅಂತ ನನ್ನ ಮನ್ಸ್ಕೊ ಬರ್ತದೆ. ಏನಕ್ಕಂತ ಹೇಳು. ಎಷ್ಟು ಹೇಳ್ತಾ ಇದೀಯ ನೋಡ ನೀನು. ಇರೋ ವಿಷಯ ತಾನೇ ಹೇಳ್ಬೇಕು. ಲೇ ಅದು ನೋಡ ಲೇ ಅಂತ ಇರೋದು. ನಂಗೆ ಅರ್ಜೆಂಟಾಗಿ 2.5 ಲಕ್ಷ ಬೇಕೇ ಬೇಕರಮ್ಮ, ಬೇಕೇ ಬೇಕಲ್ಲೇ. ನಾನು ಇವಾಗ ಬುದ್ಧಿ ಕಲಿತಾ ಇದ್ದೀನಲ್ಲೇ. ಜನ ಎಂಥವ್ರು ಅಂತ ನಂಗೆ ಇವಾಗ ತಿಳಿತಾ ಇದೆ. ಈ ಮಾತು ನೀನು ಹೇಳ್ತಾನೆ ಇದೆಯಾ, ನಾನು ಕೇಳಿಸ್ಕೊಂತಾನೆ ಇದ್ದೀನಿ. ನಂಗೆ ಬುದ್ಧಿ ಬಂದಾಗಿಂದ ಜನಕ್ಕೆ ಹೆಂಗವ್ರು ಅಂತ ಇವಾಗ ತಿಳಿತಲೆ ಅಂತ ಹೇಳ್ತಾನೆ ಇದೆಯಾ? ಏನೋ ಮಾಡೋದು, ನನ್ನ ಹಣೆ ಬರಲೇ ರಾಮ. ಹೆಂಗನ ಮಾಡಿ ನನ್ನಂಗೆ ಕಾಪಾಡಲೇ ನಮ್ಮ ಅಪ್ಪನ ಕೈಯಾಗಿಂದ. ಕಾಪಾಡೋಣ ಏನಕ್ಕೆ ಎತ್ತ ಅಂತಾರೋ ಅಷ್ಟು ಬಾಯ್ ಬಿಟ್ಟು ಹೇಳು. ತೆಗಿಬೇಡ ನೀನು ರಾಗ. ಅದೇನಕ್ಕೆ 2.5 ಲಕ್ಷ ಖರ್ಚು ಮಾಡಿದೆ ಅಂತ ಲೆಕ್ಕ ಹೇಳು. ನಂಗೆ ಎಂತ ಆಟಕ್ಕೇನು ಬೆಳೆ ಇಕ್ಕಿಸ್ತಾ? ಏನಕ್ಕಂತ ಹೇಳು. ಅದೆಲ್ಲ ಹೇಳೋಕ್ಕಾಗಲ್ಲಲೇ, ನಿನ್ನ ಹತ್ರ ಅವೆಲ್ಲ ಹೇಳೋಕ್ಕಾಗಲ್ಲ. ಹಂಗಾದ್ರೆ ನಾನು ನಿಂಗೆ ದುಡ್ಡು ಕೊಡೋಕ್ಕಾಗಲ್ಲ ಅಷ್ಟೇ. ಹಂಗನ್ಬೇಡಲೇ. ದುಡ್ಡು ಕೊಡಲ್ಲ ಅಂತ ಮಾತ್ರ ಅನ್ಬೇಡಲೇ ನಿನ್ನೆ. ಅದನ್ನ ನೆನ್ಸ್ಕೊಂಡ್ರೆ ನಂಗೆ ಪ್ರಾಣ ಹೋದಂಗೆ ಆಗ್ತದೆ ನೋಡು. ನನ್ನ ಹತ್ರ ಏನು ಮುಚ್ಚು ಮರೆ ಇದ್ದೀರಾ, ಏನು ನಡೀತು ಅಂತ ಹೇಳು. ನೀನು ಹೇಳಿದ್ರೆ ನಾನು ದುಡ್ಡು ಕೊಡ್ತೀನಿ. ಅದು ಏನದು ಹೇಳು. ಮುಂದುವರಿಯುವುದು.